ಐಪಿಎಲ್ 2025ರ 27ನೇ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಅತ್ಯಂತ ರೋಚಕ ಮತ್ತು ದಾಖಲೆಯ ಗೆಲುವು ಸಾಧಿಸಿದೆ. ಈ ಪಂದ್ಯದಲ್ಲಿ ಎಸ್ಆರ್ಎಚ್ 246 ರನ್ಗಳ ಬೃಹತ್ ಗುರಿಯನ್ನ 9 ಎಸೆತಗಳು ಬಾಕಿ ಇರುವಂತೆ 8 ವಿಕೆಟ್ಗಳು ಇರುವಂತೆಯೇ ಚೇಸ್ ಮಾಡಿದ್ದು ಐಪಿಎಲ್ ಇತಿಹಾಸದ ಎರಡನೇ ಅತಿ ದೊಡ್ಡ ರನ್ ಚೇಸ್ ದಾಖಲೆಯಾಗಿದೆ. ಈ ಗೆಲುವಿನ ರೂವಾರಿಯಾದ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ರ ದಾಖಲೆಯ 171 ರನ್ಗಳ ಆರಂಭಿಕ ಜತೆಯಾಟವು ಈ ಪಂದ್ಯದ ಹೈಲೈಟ್ ಎನಿಸಿತು. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಆಯ್ಕೆಯನ್ನ ಮಾಡಿಕೊಂಡರು. ಪಂಜಾಬ್ ತಂಡವು ಆರಂಭದಿಂದಲೇ ಆಕ್ರಮಣಕಾರಿ ಬ್ಯಾಟ್ನೊಂದಿಗೆ 6 ವಿಕೆಟ್ ನಷ್ಟಕ್ಕೆ 245 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತು. ಆದರೆ ಎಸ್ಆರ್ಎಚ್ ತಂಡದ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಈ ಗುರಿಯನ್ನ ಸುಲಭವಾಗಿ ಚೇಸ್ ಮಾಡಿ ಐಪಿಎಲ್ನಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿಸಿದರು. ಪಂಜಾಬ್ ಕಿಂಗ್ಸ್ ತಂಡವು ಆರಂಭಿಕರಾದ ಪ್ರಿಯಾಂಶ್ ಆರ್ಯ 13 ಎಸೆತಗಳಲ್ಲಿ 36 ಮತ್ತು ಪ್ರಭ್ ಸಿಮ್ರನ್ ಸಿಂಗ್ 23 ಎಸೆತಗಳಲ್ಲಿ 42 ರಿಂದ ತ್ವರಿತ 66 ರನ್ಗಳ ಆರಂಭವನ್ನು ಪಡೆಯಿತು. ಇವರ ಆಕ್ರಮಣಕಾರಿ ಬ್ಯಾಟಿಂಗ್ ಪಂಜಾಬ್ಗೆ ಪವರ್ ಪ್ಲೇನಲ್ಲಿ ಐಪಿಎಲ್ ಇತಿಹಾಸದ ಎರಡನೇ ಅತಿ ಉತ್ತಮ ಸ್ಕೋರ್ ಅನ್ನು ಒದಗಿಸಿತು. ನಾಯಕ ಶ್ರೇಯಸ್ ಅಯ್ಯರ್ 36 ಎಸೆತಗಳಲ್ಲಿ 82 ರನ್ಗಳ ಭರ್ಜರಿ ಇನ್ನಿಂಗ್ಸ್ ಅನ್ನು ಆಡಿದರು. ಇದರಲ್ಲಿ 8 ಬೌಂಡರಿ ಮತ್ತು 5 ಸಿಕ್ಸರ್ಗಳು ಸೇರಿದ್ದವು. ನೇಹಲ್ ವಧೇರಾ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಕೇವಲ 7 ರನ್ ಮಧ್ಯಮ ಕ್ರಮಾಂಕದಲ್ಲಿ ಸ್ಥಿರತೆಯನ್ನ ಕಾಯ್ದುಕೊಂಡರು. ಕೊನೆಯ ಓವರ್ಗಳಲ್ಲಿ ಮಾರ್ಕಸ್ ಸ್ಟೋಯಿನಿಸ್ 11 ಎಸೆತಗಳಲ್ಲಿ 34 ರನ್ಗಳ ಜೊತೆಗೆ ಮೊಹಮ್ಮದ್ ಶಮಿಯ ಓವರ್ನಲ್ಲಿ 4 ಸಿಕ್ಸರ್ಗಳನ್ನು ಬಾರಿಸಿ ಪಂಜಾಬ್ಗೆ ಬೃಹತ್ ಮೊತ್ತವನ್ನು ತಂದುಕೊಟ್ರು. ಹರ್ಷಲ್ ಪಟೇಲ್ ಎಸ್ಆರ್ಎಚ್ ಪರ 42 ರನ್ಗೆ 4 ವಿಕೆಟ್ಗಳನ್ನು ಪಡೆದು ಗಮನ ಸೆಳೆದರು. 246 ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಎಸ್ಆರ್ಎಚ್ ತಂಡಕ್ಕೆ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ರ ಆಕರ್ಷಕ ಆರಂಭಿಕ ಜೊತೆಗೂಡಿಕೆಯು ಭದ್ರಾ ಬುನಾದಿಯನ್ನು ಒದಗಿಸಿತು. ಅಭಿಷೇಕ್ ಶರ್ಮಾ ಕೇವಲ 55 ಎಸೆತಗಳಲ್ಲಿ 141 ರನ್ಗಳ ಭರ್ಜರಿ ಶತಕ, 14 ಬೌಂಡರಿ, 10 ಸಿಕ್ಸರ್ಗಳನ್ನು ಬಾರಿಸಿದರು. ಈ ಇನ್ನಿಂಗ್ಸ್ನೊಂದಿಗೆ ಅವರು ಐಪಿಎಲ್ ಇತಿಹಾಸದಲ್ಲಿ ಭಾರತೀಯ ಬ್ಯಾಟ್ಸ್ಮನ್ನಿಂದ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ಕೆಎಲ್ ರಾಹುಲ್ರ 132 ದಾಖಲೆಯನ್ನು ಮುರಿದರು. ಒಟ್ಟಾರೆ ಮೂರನೇ ಅತಿ ಹೆಚ್ಚು ಸ್ಕೋರ್ ಕ್ರಿಸ್ ಗೇಲ್ನ 175 ಮತ್ತು ಬ್ರೆಂಡನ್ನ ಮೆಕ್ ಕಲಮ್ರ 158 ನಂತರ ದಾಖಲೆ ಪಟ್ಟಿ ಸೇರಿದರು. ಅಭಿಷೇಕ್ ಕೇವಲ 40 ಎಸೆತಗಳಲ್ಲಿ ಶತಕವನ್ನು ಪೂರೈಸಿದರು. ಇದು ಐಪಿಎಲ್ನ 6ನೇ ವೇಗದ ಶತಕವಾಗಿದೆ. ಟ್ರಾವಿಸ್ ಹೆಡ್ 37 ಎಸೆತಗಳಲ್ಲಿ 66 ರನ್ಗಳನ್ನ 6 ಬೌಂಡರಿ 4 ಸಿಕ್ಸರ್ಗಳು ಗಳಿಸಿ ಅಭಿಷೇಕ್ಗೆ ಉತ್ತಮ ಬೆಂಬಲವನ್ನು ನೀಡಿದರು. ಈ ಜೋಡಿಯು ಕೇವಲ 12.2 ಓವರ್ಗಳಲ್ಲಿ 171 ರನ್ಗಳ ಭಾಗೀದಾರಿಯನ್ನು ರಚಿಸಿತು. ಇದು ಐಪಿಎಲ್ 2025ರ ಅತಿ ದೊಡ್ಡ ಜತೆಯಾಟವಾಗಿದೆ. ಹೆಡ್ ಔಟ್ ಆದ ನಂತರ ಹೆನ್ರಿಕ್ ಕ್ಲಾಸೆನ್ 21 ರನ್ ಮತ್ತು ಇಶಾನ್ ಕಿಶಾನ್ 9 ರನ್ ತಂಡವನ್ನ ಗೆಲುವಿನ ಗಡಿಗೆ ಕೊಂಡೊಯ್ದರು. ಎಸ್ಆರ್ಎಚ್ ಕೇವಲ 18.3 ಓವರ್ಗಳಲ್ಲಿ 247.2 ರನ್ಗಳನ್ನ ಗಳಿಸಿ ಗೆಲುವನ್ನ ಖಚಿತಪಡಿಸಿಕೊಂಡಿತು. ಹಾಗಾದ್ರೆ ದಾಖಲೆಗಳನ್ನ ನೋಡೋದಾದ್ರೆ ಎಸ್ಆರ್ಎಚ್ನ 246 ರನ್ಗಳ ಚೇಸ್ ಐಪಿಎಲ್ ಇತಿಹಾಸದ ಎರಡನೇ ಅತಿ ದೊಡ್ಡ ಚೇಸ್ ಆಗಿದೆ. ಅಭಿಷೇಕ್ ಶರ್ಮಾ ಅವರನ್ನ ನೋಡೋದಾದ್ರೆ 141 ರನ್ಗಳೊಂದಿಗೆ ಐಪಿಎಲ್ನಲ್ಲಿ ಭಾರತೀಯ ಬ್ಯಾಟ್ಸ್ಮನ್ನಿಂದ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ಆಗಿದೆ. ಇನ್ನು ಆರಂಭಿಕ ಜತೆಯಾಟವನ್ನ ನೋಡೋದಾದ್ರೆ 171 ರನ್ಗಳು ಐಪಿಎಲ್ 2025ರ ಅತಿ ದೊಡ್ಡ ಜತೆಗೂಡಿಕೆ. ವೇಗದ ಶತಕವನ್ನ ನೋಡೋದಾದ್ರೆ ಅಭಿಷೇಕ್ರ 40 ಎಸೆತಗಳ ಶತಕವು ಹೈದರಾಬಾದ್ನಲ್ಲಿ ಅತಿ ವೇಗದ ಶತಕವಾಗಿದೆ. ಸಿಕ್ಸರ್ ದಾಖಲೆಯನ್ನ ನೋಡೋದಾದ್ರೆ ಅಭಿಷೇಕ್ರ 10 ಸಿಕ್ಸರ್ಗಳು ಎಸ್ಆರ್ಎಚ್ ಪರ ಒಂದು ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳ ದಾಖಲೆಯಾಗಿದೆ. ಈ ಗೆಲುವಿನೊಂದಿಗೆ ಎಸ್ಆರ್ಎಚ್ ತನ್ನ 5 ಪಂದ್ಯಗಳ ಸೋಲಿನ ಸರಣಿಯನ್ನ ಕೊನೆಗೊಳಿಸಿತು ಮತ್ತು ಐಪಿಎಲ್ 2025ರ ಅಂಕಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೆ ಏರಿತು. ಇನ್ನೊಂದೆಡೆ ಪಿಬಿಕೆಎಸ್ ತನ್ನ 3ನೇ ಗೆಲುವಿನೊಂದಿಗೆ 6ನೇ ಸ್ಥಾನಕ್ಕೆ ಕುಸಿಯಿತು.